ಮತ್ತೀಗೇನು ಮಾಡೋದು? ಏನು ಮಾಡೋದು? ಸಿನಿಮಾದಲ್ಲೆಲ್ಲ ತೋರಿಸೋ ಥರ ನಮ್ಮಿಬ್ಬರ ಹತ್ರನೂ ಹಿಟ್ಟು ರುಬ್ಬಕ್ಕೆ ಹೇಳ್ಬೋದೇನೋ. ಈಗೆಲ್ಲ ಗ್ರೈಂಡರ್ ಇಟ್ಟಿರ್ತಾರೇನೋ. ಪಾತ್ರೆ ತೊಳಸ್ಬೋದು ಅನ್ಸುತ್ತೆ. ಮೈ ಗಾಡ್. ಭಾಸ್ಕರ ದುಡ್ಡು ತಂದಿಲ್ಲ ಅನ್ನೋ ಸಣ್ಣ ವಿಷಯಕ್ಕೆ ಇಷ್ಟು ಆತಂಕ ಪಟ್ಕೋತಿದ್ದೀರಲ್ಲ, ಏನು ಹೇಳಬೇಕು ನಿಮಗೆ? ಏನು ಮಾತಾಡೋದು ಬೇಡ, ಎದ್ದು ಹೋಗ್ತಾ ಇರೋಣ ಅಷ್ಟೇ. ದುಡ್ಡು ಕೊಡದೆ ಹೋಗೋದಾ? ಮೋಸ ಮಾಡೋದಂಗೆ ಆಗುತ್ತೆ. ದುಡ್ಡು ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಬನ್ನಿ. ನಾನು ಯಾವತ್ತೂ ಹಿಂಗೆ ಮಾಡಿಲ್ಲ. ಈಗ ಮಾಡಿ ನೋಡಿ. ಈಗ ನಾವು ದುಡ್ಡು ತಂದಿಲ್ಲ, ಹೀಗಾಗ್ಬಿಟ್ಟಿದೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಅವನು ಕೋಪ ಬಂದು ಕೂಗಾಡ್ಬೋದು. ಸುತ್ತಮುತ್ತ ಎಲ್ರಿಗೂ ಗೊತ್ತಾಗಿ ಮಾನ ಹೋಗುತ್ತೆ. ಅದೆಲ್ಲ ಯಾಕೆ ಬೇಕು? ಸುಮ್ಮನೆ ಎದ್ದು ಹೋಗ್ತಾ ಇರೋಣ ಬನ್ನಿ. ನಿಮಗೆ ಹೀಗೆ ಮಾಡಿ ರೂಢಿ ಇದೆಯಾ? ಭಾಸ್ಕರ ಈಗ ಏನು ಆಗಿಲ್ಲ ಅನ್ನೋರ್ ಥರ ಬಾಯಿ ಮುಚ್ಕೊಂಡು ನನ್ನ ಜೊತೆ ಹೊರಗೆ ಬರ್ತೀರಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಹಿಂದೆ ತಿರುಗಿ ನೋಡ್ಬೇಡಿ, ಸುಮ್ಮನೆ ನಿಂತ್ಕೊಳ್ಳಿ. ಹಿಂದೆ ತಿರುಗಿ ನೋಡ್ಬೇಡಿ ಅಂತ ಹೇಳಿದ್ನಲ್ಲ. ರೀ ಯಜಮಾನ್ರೆ, ಬನ್ನಿ ಇಲ್ಲಿ. ನಿಮ್ಮ ಮಿಸಸ್ಸು ಪೇಪರು ಪೆನ್ನು ಮರ್ತೋಗ್ತಿದ್ದಾರೆ. ಅವರೇನೋ ಮರ್ತೋಗ್ತಿದ್ದಾರೆ, ನೀವು ಮರ್ತೋಗ್ಬಿಡೋದಾ? ತಗೊಳ್ಳಿ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್. ಏನೇ ಏನೋ ಭಾಳ ಗಾಢವಾಗಿ ಯೋಚನೆ ಮಾಡ್ತಾ ಇದ್ಯಾ? ನಿಮ್ಮ ಬಗ್ಗೆನೆ, ನಿಮ್ಮ ಮಾತುಗಳ ಬಗ್ಗೆನೆ. ಯಾವ ಮಾತು? ಅವತ್ತು ನಿಮ್ಮ ತಂದೆ ಬಗ್ಗೆ, ನಿಮ್ಮ ಬಾಲ್ಯದ ಬಗ್ಗೆ ಆಡ್ತಿದ್ರಲ್ಲ, ಆ ಮಾತುಗಳು. ಅದರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ ಬಿಡು. ಅವತ್ತು ಅದೇ ಮಾತು, ಇವತ್ತು ಅದೇ ಮಾತು. ನನ್ಗನ್ಸಿದ್ ನಾನು ಹೇಳ್ತೀನಿ. ನಿಮ್ಗೆಲ್ರನ್ನೂ ಬೇಗ ತಪ್ಪು ತಿಳ್ಕೊಳ್ಳೋ ಗುಣ ಇದೆ. ಅದು ತುಂಬ ಅಪಾಯಕಾರಿ ಗುಣ. ಕೆಲವರು ಮೇಲ್ನೋಟಕ್ಕೆ ತಪ್ಪಾಗಿ ಕಾಣಿಸ್ತಿರ್ತಾರೆ, ಆದರೆ ಹೃದಯದಲ್ಲಿ ಕಲ್ಮಶ ಇರಲ್ಲ. ಸೊ
ಅಂದ್ರೆ ದುಡುಕ್ ಸ್ವಭಾವದ ನೀವು ಹುಡುಕ್ತನದಲ್ಲಿ ನಿಮ್ಮ ತಂದೆಯವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು. ನಾನವರನ್ನ ನೋಡ್ದಾಗ್ಲೆಲ್ಲ ಸೈಂಟ್ ಅನ್ನಿಸ್ತಾರೆ. ಸೊ ಏನದು ಸೋ ಸೋ? ನೇರವಾಗಿ ಕೇಳ್ಬಿಡಿ. ನಿಮ್ಮಿಂದ ನನ್ಗೆ ಹರ್ಟ್ ಆಗಿದೆ, ಅನ್ಯಾಯ ಆಗಿದೆ ಅಂತ ನೀವು ಹೊಗರಾಗ್ತೀರಾ. ನಿಮ್ಮ ದುಮ್ಮನ ಕೂಡ ಕಡಿಮೆ ಆಗುತ್ತೆ. ಒಳ್ಳೆಯವರನ್ನ ತಪ್ಪಾಗಿ ತಿಳ್ಕೊಳ್ಳೋದು ಮಹಾ ತಪ್ಪು. ಲತಾ, ಗಡಿಯಾರ ಹಿಂದಕ್ಕೆ ಚಲಿಸಲ್ಲ. ಮನಸ್ಸಿನ ಮೇಲಾದ ಗಾಯಗಳೆಂದು ವಾಸಿಯಾಗಲ್ಲ. ಸುಂದರವಾದ ಸಮರ್ಥನೆಗಳಿಂದ ಸಂಕಟಗಳು ಪರಿಹಾರ ಆಗಲ್ಲ. ಕಾಲ ಸರಿದು ಹೋದ ಮೇಲೆ ಯಾವ ಕಾನೂನಲ್ಲೂ ನ್ಯಾಯ ಸಿಗೋಲ್ಲ. ಇಷ್ಟಕ್ಕೂ ಎಲ್ಲವನ್ನೂ ಸರಿಯಾಗಿ ತಿಳಿದುಕೊಳ್ಬೇಕು ಅಂತ ಎಲ್ಲಿದೆ ನಿಯಮ? ಎಲ್ಲಿದೆ ಅವಕಾಶ? ಶಿಶಿರ, ಶ್ರಾವಣ ಅಂತ ಹೆಸರಿಟ್ಟ ನಿಮ್ಮ ತಂದೆಯವರಿಗೆ ಒಂದು ಕ್ಷಣನೂ ನಿಮ್ಮಿಬ್ಬರ ಬಗ್ಗೆ ಭೇದ ಭಾವ ಮಾಡಬೇಕು ಅಂತ ಅನ್ಸಿರ್ಲಿಕ್ಕಿಲ್ಲ. ಎಲ್ಲ ನಿಮ್ಮ ತಪ್ಪು ತಿಳುವಳಿಕೆ ಅಷ್ಟೇ. ತಪ್ಪು ತಿಳ್ಕೊಳ್ಳೋದ್ರಲ್ಲಿ ಸಂತೋಷ ಇದ್ರೆ ತಪ್ಪಾಗೆ ತಿಳ್ಕೊಳ್ಳೋಣ ಬಿಡು. ಸುಷ್ಮಾ, ಸುಷ್ಮಾ, ನೀ ಇಲ್ಲೇ ಇದೆಯಾ? ಸುಷ್ಮಾ, ಈ ಲೆಟರು, ಈ ರೋಸು ನಿಮ್ಗೆ ನಿನ್ನೆ ಅಕಸ್ಮಾತ್ ಆಗಿ ನಿಮ್ಮ ಅಪ್ರೈಸಲ್ ಫೈಲ್ ಕೆಳಗಡೆ ಬಿದ್ದೋಯ್ತು. ಏನು ಅಂತ ನೋಡ್ದೆ, ನಿಮ್ಗೆ ಪ್ರಮೋಷನ್ ಸಿಕ್ಕಿದೆ ಅಂತ ಗೊತ್ತಾಯ್ತು. ಜೊತೆಗೆ ಇನ್ಕ್ರಿಮೆಂಟ್ ಕೂಡ ಆಗಿದೆ ಅಂತ ತಿಳಿತು. ಸೊ ಕಂಗ್ರಾಚುಲೇಟ್ ಮಾಡೋಣ ಅಂತ ರೋಸ್ ತಗೊಂಬಂದೆ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ, ನನಗೆ ಬಹಳ ಇಷ್ಟ ಆಯ್ತು. ಥ್ಯಾಂಕ್ಸ್ ಸುಷ್ಮಾ. ನನ್ ಗಂಡಂಗೆ ಪ್ರಮೋಷನ್ ಆಗಿದೆ ಅನ್ನೋ ವಿಚಾರ ನಂಗ್ ಫೈಲ್ ನೋಡಿ ತಿಳ್ಕೊಬೇಕಾಯ್ತಲ್ಲ ಅಂತ ಬೇಜಾರಾಯ್ತು. ಆದ್ರೂ ನನ್ ಗಂಡನ್ ಎಫರ್ಟ್ಗೆ ತಕ್ಕ ಫಲ ಸಿಕ್ತಲ್ಲ ಅಂತ ಖುಷಿನೂ ಆಯ್ತು. ಎನಿವೇ, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಸಾರಿ. ಕಂಗ್ರಾಚುಲೇಟ್ ಮಾಡಿದ್ದಕ್ಕ ಅಲ್ಲಲ್ಲ, ಹೇಳದೆ ಇದ್ದಿದ್ದಕ್ಕೆ. ಪರವಾಗಿಲ್ಲ ಬಿಡಿ. ಇತ್ತೀಚೆಗೆ ನಂಗೆ ಸಾಕಷ್ಟು ಹೊಸ ಅನುಭವಗಳಾಗ್ತಾ ಇದೆ. ಕಹಿ ಅನುಭವ ಕೊಟ್ರು ನೀವು ನನ್ ಸುಂದರ್, ಸಿಹಿ ಅನುಭವ ಕೊಟ್ರು ನೀವು ನನ್ ಸುಂದರ. ಕಹಿ ಉಂಡು ಅಭ್ಯಾಸ ಆಗಿದೆ ನಂಗೆ. ಅದೇ ಅಭ್ಯಾಸ ಆಗ್ಬಿಟ್ರೆ ಸಂಸಾರ ರಥ ಹೇಗ್ ಸಾಗುತ್ತೆ ಸುಷ್ಮಾ? ರಥ ಸಾಗಬೇಕಂದ್ರೆ ಎರಡು ಚಕ್ರಗಳು ಚೆನ್ನಾಗಿರ್ಬೇಕು. ಗೊತ್ತು ಸುಂದರ್, ರಥಕ್ಕೆ ಚಕ್ರ ಎಷ್ಟು ಮುಖ್ಯನೋ ಹಾಗೆ ಚುಕ್ಕಾಣಿ ಹಿಡಿಯುವ ಸಾರಥಿ ಕೂಡ ಮುಖ್ಯ ಅಲ್ವಾ? ಇದನ್ ನೀವು ಒಪ್ತೀರ ತಾನೆ? ಹಾಗಂತ ನಾನ್ ನಂಬಿದ್ದೀನಿ. ಆದ್ರೆ ನೀವು ಚಕ್ರನೇ ಮುಖ್ಯ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀರಾ. ಸೊ ಸಾರಥಿ ಬಗ್ಗೆನೂ ಕೊಂಚ ಯೋಚನೆ ಮಾಡಿ. ಸುಷ್ಮಾ, ಫಾರ್ ಗಾಡ್ ಸೇಕ್, ಇವತ್ತು ನಾವು ಬೇರೆಯವ್ರ ಬಗ್ಗೆ ಜಗಳ ಆಡೋದು ಬೇಡ. ಇವತ್ತು ಒಂದಿನಾದ್ರೂ ನನ್ನ ಆಸೆ ಪ್ರಕಾರ ನಡ್ಕೋ. ಸರಿ, ಹೇಳಿ, ಏನ್ ಮಾಡ್ಬೇಕು ನಾನು? ಏನು ಮಾಡ್ಬೇಡ, ಬೇಗ ರೆಡಿ ಆಗು. ಇಬ್ರು ಹೊರಗಡೆ ಹೋಗೋಣ ಲಂಚ್ಗೆ. ಇವತ್ತು ಪೂರ್ತಿ ನಾನು ನಿನ್ ಜೊತೆಲೇ ಇರ್ತೀನಿ. ಆಫೀಸಿಗೆ ರಜಾ ಹಾಕಿ, ಓಕೆ? ಪ್ಲೀಸ್. ಅದಕ್ಕೆ ಯಾಕೆ ಪ್ಲೀಸ್ ಅಂತ ಗೋಗರಿತೀರಾ? ನನ್ ಜೊತೆ ಬಾ ಅಂತ ಆರ್ಡರ್ ಮಾಡ್ಬಾರ್ದಾ? ಸುಂದರ್, ನೀವ್ ಯಾಕೆ ಹೀಗೆ? ನೀವ್ ಯಾರ ಮನ್ಸನ್ನು ನೋಯಿಸಲ್ಲ, ಅದ್ರಲ್ಲೂ ಹೆಂಗಸರ ಬಗ್ಗೆ ಎಷ್ಟು ಗೌರವದಿಂದ ನಡ್ಕೋತೀರಾ. ಆದ್ರೆ ಹೆತ್ತ ತಾಯಿ ಬಗ್ಗೆ ಯಾಕೆ ಇಷ್ಟೊಂದು ಕಟುವಾಗಿ ನಡ್ಕೋತೀರಾ ಅಂತ ಕೇಳ್ತೀಯಲ್ಲ, ಇದೇ ತಾನೇ ನಿನ್ ತಂಗಳ ಪ್ರಶ್ನೆ. ಈ ನಿನ್ನ ಪ್ರಶ್ನೆಗೆ ಮುಂದೆ ಉತ್ತರ ಸಿಗುತ್ತೆ. ಉತ್ತರ ಕಾಲನಾದ್ರೂ ಕೊಡ್ಬೋದು ಅಥವಾ ನಾನಾದ್ರೂ ಹೇಳ್ಬೋದು. ತಾಳ್ಮೆಯಿಂದ ಕಾಯಿ. ಓಕೆ ಮೈ ಡಿಯರ್, ನಾನಿವತ್ತು ಯಾವ ಕಾರಣಕ್ಕೂ ಬೇರೆಯವ್ರ ವಿಷಯ ಪ್ರಸ್ತಾಪ ಮಾಡಲ್ಲ. ನಾವಿಬ್ರೆ, ವಿಷಯನೂ ನಮ್ಮಿಬ್ರದೆ.
ರೈಟ್? ಥ್ಯಾಂಕ್ ಯು. ನಾನು ಬೇಗ ಹೋಗಿ ಸ್ನಾನ ಮುಗಿಸಿ ಬರ್ತೀನಿ. ಎಲ್ಲಾ ವಿಷಯದಲ್ಲೂ ಈ ಮನುಷ್ಯ ಅದೆಷ್ಟು ಒಳ್ಳೆಯವರು, ಆದ್ರೆ ಅತ್ತೆ ವಿಚಾರದಲ್ಲಿ ಮಾತ್ರ ಅದ್ ಯಾಕೆ ಅಷ್ಟೊಂದು ರೂಢಾಗಿ ಬಿಹೇವ್ ಮಾಡ್ತಾರೆ? ನಾನ್ ಚಾಲೆಂಜ್ ಮಾಡಿದ್ರು ಸೋಲಕ್ಕೆ ರೆಡಿ ಇಲ್ವಲ್ಲ? ಏನಿರ್ಬೋದು ಇದರ ಹಿಂದಿನ ಮರ್ಮ? ಅದನ್ನ ತಿಳ್ಕೊಳ್ಳೋದಾದ್ರೂ ಹೇಗೆ? ಯಾಕಕ್ಕ ಏನೋ ಮಾತಾಡಬೇಕು ಅಂತ ಹೇಳಿ ಸುಮ್ಮನೆ ನಿಂತ್ಬಿಟ್ಟಿದೀಯಾ? ಯಾಕೇನಾಯ್ತು? ನನ್ನನ್ನು ಯಾಕೆ ಬರಕ್ಕೆ ಹೇಳಿದ್ಯಾ? ಕಡೆಯದಾಗ ನಿನ್ನ ಕಣ್ ತುಂಬ ನೋಡ್ಬಿಡೋಣ ಅಂತ. ಯಾಕಕ್ಕ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಿನ್ನ ಋಣ ತೀರೋದ್ಮೇಲೆ ನಾನು ನೀನು ಮತ್ತೆ ಒಬ್ರನ್ನೊಬ್ರು ನೋಡಕ್ ಆಗಲ್ಲ ಅಲ್ವಾ ಅನಘ? ಅಕ್ಕ ಯಾಕೆ ಅರ್ಥ ಇಲ್ಲದೆ ಹಾಗೆ ಮಾತಾಡ್ತಾ ಇದೀಯಾ? ಅರ್ಥಕ್ಕೆ ಇನ್ನೊಂದು ಅರ್ಥನೇ ದುಡ್ಡು ಅಂತ. ಇಷ್ಟಕ್ಕೆಲ್ಲ ಕಾರಣ ದುಡ್ಡೆ. ಪ್ಲೀಸ್ ಅಕ್ಕ, ಅದೇನ್ ಮಾತಾಡ್ತಾ ಇದೆಯೋ ಅರ್ಥ ಆಗೋವಾಗ ಮಾತಾಡು. ಅರ್ಥ ಮಾಡ್ಸೋಕೆ ಏನೂ ಇಲ್ಲ, ಹೊರಡು. ಎಲ್ಲಿಗಕ್ಕ? ಇನ್ಮೇಲೆ ಈ ಮನೇಲಿ ನಿನಗೆ ಜಾಗ ಇಲ್ಲ, ಹೊರಟ್ಬಿಡು. ಏನು? ಇನ್ಮೇಲೆ ಈ ಮನೆ ಕಡೆ ಬರ್ಬೇಡ. ನಿನ್ ಅಕ್ಕ ನಿನ್ ಪಾಲಕ್ ಸತ್ತೋದ್ಲು ಅನ್ಕೊಂಡು ಇಲ್ಲಿಂದ ಹೊರಟ್ಬಿಡು. ಅಕ್ಕ, ಆರ್ ಯು ಆಲ್ ರೈಟ್? ಮುಟ್ಬೇಡ ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರಕ್ ಮುಂಚೆ ಇಲ್ಲಿಂದ ಹೊರಟ್ಬಿಡು. ಅಕ್ಕ, ಏನು ಕಾರಣ ಹೇಳ್ದೆ ಹೊರಟ್ಬಿಡು ಅಂದ್ರೆ ನಾನು ಎಲ್ಲಿ ಹೋಗ್ಲಿ? ಸುಡ್ಗಾಡ್ಗೆ ಹೋಗು, ನನ್ನೇನ್ ಕೇಳ್ತೀಯ? ಕಾರಣ ಬೇಕಂತೆ, ಕಾರಣ ಗೊತ್ತಾಗ್ಲಿಲ್ವೇನೆ ನಿನಗ್ ಕಾರಣ? ನಾನ್ ಯಾಕೆ ನಿನಗ್ ಮನೆಗ್ ಬರ್ಬೇಡ ಅಂತ ಇದ್ದೀನಿ ಅಂತ ನಿನಗ್ ಇನ್ನೂ ಗೊತ್ತಾಗ್ಲಿಲ್ಲ ಅಲ್ವಾ? ಏಯ್, ಮುದ್ದಿನ ತಂಗಿ ಅಂತ ಮನೇಲಿ ಇಟ್ಕೊಂಡಿದ್ದಕ್ಕೆ ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗೆದ್ಬಿಟ್ಟಿಯಲ್ಲ ನೀನು. ಯಾರಿಂದ ಕಲ್ತ್ಕೊಂಡ್ಯ ಈ ಕಳ್ತನನ? ಎಲ್ಲಿಂದ ಕಲ್ತ್ಕೊಂಡೆ ಈ ಅನಿಷ್ಟನ? ನಿನಗೇನ್ ಬಂತೆ ರೋಗ? ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಅಕ್ಕ, ಅಂತ ತಪ್ಪು ನಾನೇನು ಮಾಡಿಲ್ಲ. ಕಳ್ತನ ಮಾಡೋದು ಮರ್ಯಾದಸ್ತ್ರು ಮಾಡೋ ಅಂತ ಕೆಲ್ಸನ? ಥು, ನಿನ್ ಜನ್ಮಕ್ಕಿಷ್ಟು. ಅಕ್ಕ, ಯಾರನ್ ಕಳ್ಳಿ ಅಂತಿದ್ಯಾ ನೀನು? ಇನ್ನೊಂದ್ಸಲ ನನ್ನ ಮೇಲೆ ಆರೋಪ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಏನ್ ಮಾಡ್ತೀಯಾ? ಮಾಡೋ ಹಾಳ್ ಕೆಲ್ಸನೆಲ್ಲ ಮಾಡಿ ಈಗ ಏನು ಮಾಡಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತೀಯಾ? ನೀನ್ ಕದ್ದಿದ್ಯಾ ಅಂತ ಅವತ್ ನಮ್ಮ ಮಾವ ನನಗೆ ಹೇಳಿದ್ರು, ನಾನ್ ನಂಬ್ಲಿಲ್ಲ. ನನ್ ತಂಗಿ ಕಳ್ಳಿ ಅಲ್ಲ ಅಂತ ವಾದ ಮಾಡ್ದೆ. ನಿನ್ನ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಬೈದೆ. ಆದ್ರೆ ಅವ್ರ ಮಾತನ್ನೆಲ್ಲ ನೀನ್ ನಿಜ ಮಾಡ್ಬಿಟ್ಟಿಯಲ್ಲೇ. ಅಕ್ಕ, ನನ್ನ ನಂಬು ಅಕ್ಕ. ನಾನು ಕಳ್ತನ ಮಾಡಿಲ್ಲ, ನಾನು ಕಳ್ಳಿ ಅಲ್ಲ. ಸಾಕ್ಷಿ ಸಮೇತ ಕಣ್ಮುಂದೆ ಇದ್ರೂನು ನಿನ್ನ ಮಾತನ್ನ ನಂಬೋಷ್ಟು ಫೂಲ್ ಅಲ್ಲ ನಾನು. ಹೋಗು, ನಿನ್ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇರೋದೇ ದೊಡ್ಡ ತಪ್ಪು. ಹೊರಡು. ಅಕ್ಕ, ನನ್ನ ಮಾತು ಕೇಳು. ನಿನ್ನ ಮಾತನ್ನ ಕೇಳೋ ತಾಳ್ಮೆ ನನಗಿಲ್ಲಮ್ಮ. ನಿಮ್ ಭಾವನು ನಮ್ಮ ಮಾವನು ಬರೋ ಮೊದಲು ಇಲ್ಲಿಂದ ಹೊರಡು. ಅವ್ರ ಮುಂದೆ ನನ್ ಮರ್ಯಾದೆ ತೆಗಿಬೇಡ. ಅಕ್ಕ, ಹೊರಡು. ಇವಾಗ ನೀನ್ ಹೋಗ್ತೀಯೋ ಅಥವಾ ಕತ್ತಿಡ್ ನಾನೇ ಆಚೆ ದಬ್ಲೋ? ಅಷ್ಟೊಂದು ಕಷ್ಟ ಪಡ್ಬೇಕಾಗಿಲ್ಲ.
ಹೋಗ್ತೀನಿ ಬಿಡು. ಏನೋ ಒಡ ಹುಟ್ಟಿದ ಅಕ್ಕ ಅಂತ ಬರ್ತಾ ಇದ್ದೆ, ಇನ್ಮೇಲೆ ನನಗೆ ಅಕ್ಕನೇ ಇಲ್ಲ ಅಂತ ಇದ್ಬಿಡ್ತೀನಿ. ನಾನು ಅಷ್ಟೇ ಕಣೆ, ನನಗ್ ತಂಗಿನೇ ಇಲ್ಲ ಅನ್ಕೊಂಡು ಇದ್ಬಿಡ್ತೀನಿ. ನಿನ್ನಂತ ಕಳ್ಳಿ ನನಗ್ ತಂಗಿ ಆಗಿರೋದ್ರಕ್ಕಿಂತ ತಂಗಿ ಇಲ್ಲ ಅನ್ಕೊಳ್ಳೋದೇ ಬೆಟರು. ಇನ್ನೊಂದ್ಸಲ ಈ ಮನೆ ಕಡೆಗೆ ತಲೆ ಹಾಕ್ಬೇಡ, ಹೊರಡು. ಆಯ್ತು, ಹೋಗ್ತೀನಿ. ಇನ್ನೊಂದ್ಸಲ ನೀನು ನಂಗೆ ಕಾಲ್ ಮಾಡ್ಬೇಡ. ಹೋಗ್ತೀನಿ, ಹಾಳ ಹೋಗ್ತೀನಿ. ಮೂರಕ್ಷರದ ಸಿಹಿ ಖಾದ್ಯ ಪಾಯಸ. ಬೆಳಿಗ್ಗೆ ಬೆಳಿಗ್ಗೆ ಈ ಕ್ರಾಸ್ ವರ್ಡ್ ಮಾಡೋದು ಬಿಟ್ರೆ ಬೇರೆ ಏನಿದೆ ಕೆಲಸ ನಿಮ್ಗೆ ಈ ಮನೆಯಲ್ಲಿ? ಇನ್ನೇನಿದೆ, ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡಿದ್ದಾಯ್ತು, ಕಾಫಿ ತಿಂಡಿನೂ ಆಯ್ತು. ಏನು ಕಾಫಿ ತಿಂಡಿ ಆಯ್ತಾ? ಮತ್ತೆಲ್ಲ ಹಾಗೆ ಇದೆ. ಹ್ಞೂ ಮಧುರ, ಇವತ್ತು ಹೊರಗಡೆನೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದೆ. ಫಸ್ಟ್ ಕ್ಲಾಸ್ ಆಗಿತ್ತು, ಸೂಪರ್ ಆಗಿತ್ತು. ಈಗ ಅದೇ ಖುಷಿನ ಮೇಲೆ ಹಾಕ್ತಾ ಹಾಕ್ತಾ ಪದಬಂಧ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಇವತ್ತಿನ ಎಲ್ಲ ಕೆಲಸ ಮುಗ್ದ ಹಾಗೆ ಅಲ್ವಾ? ಯಾಕೆ, ಏನಾದ್ರೂ ಬಾಕಿ ಮಾಡಿದ್ದೀನಿ ಅನ್ಸುತ್ತಾ? ಹೊರಗಡೆ ಯಾಕೆ ತಿಂಡಿ ತಿನ್ಕೊ ಬಂದ್ರಿ ನೀವು? ಅಯ್ಯ, ನನ್ನ ಇಷ್ಟ, ನನ್ ದುಡ್ಡು, ತಿಂದೆ, ನಿನ್ಗೇನ್ ಕಷ್ಟ? ಮನೆಗೆ ಬರೋಷ್ಟ್ರಲ್ಲಿ ಏನ್ ಅರ್ಜೆಂಟ್ ಆಗಿತ್ತು? ಅರ್ಜೆಂಟೇನೂ ಇರಲಿಲ್ಲ, ಹಸುವೇನೂ ಆಗಿರ್ಲಿಲ್ಲ. ಬಟ್ ಕಂಪನಿ ಚೆನ್ನಾಗಿತ್ತು. ಹೋದೆ, ತಿಂದೆ, ಜಮ್ ಅಂತ ಮನೆಗೆ ಬಂದೆ. ನೀವು ಹೊರಗಡೆ ತಿನ್ಕೊಂಡ್ ಬರ್ತೀನಿ ಅಂತ ಮೊದ್ಲೇ ಹೇಳಿದಿದ್ರೆ ನಾನ್ ನಿಮಗ್ ತಿಂಡಿನೇ ಮಾಡ್ತಿರ್ಲಿಲ್ಲ. ಸಾರಿ ಮಧುರ, ಪ್ರೀ ಪ್ಲಾನ್ಡ್ ಆಗಿದ್ದಿದ್ರೆ ನಾನು ಮುಂಚೆನೆ ಹೇಳ್ತಾ ಇದ್ದೆ. ಇದು ದಿಢೀರ್ ಅಂತ ಆದ ಬ್ರೇಕ್ಫಾಸ್ಟ್ ಪ್ರೋಗ್ರಾಮ್, ಅದಕ್ಕೆ ಹೇಳಕ್ಕಾಗ್ಲಿಲ್ಲ. ಬೇಜಾರ್ ಮಾಡ್ಕೋಬೇಡ. ಈಗ ಬೇಜಾರ್ ಮಾಡ್ಕೋಬೇಡ ಅಂದ್ರೆ ಮಾಡಿರೋದನ್ನೆಲ್ಲ ಏನ್ ಮಾಡ್ಲಿ? ನನ್ ಕೈಲಿ ತಂಗಳು ಪಂಗಳು ಎಲ್ಲ ತಿನ್ನಕ್ ಆಗಲ್ಲ. ಅಯ್ಯೋ ಮಾರಾಯ್ತಿ, ನೀನ್ ಯಾಕೆ ತಂಗಳು ತಿಂತೀಯ? ಮಾಡಿಟ್ಟಿರೋದನ್ನ ಹಾಟ್ ಬಾಕ್ಸ್ ಅಲ್ಲಿ ಹಾಕಿ ಮುಚ್ಚಿಡು. ಮಧ್ಯಾಹ್ನ ನನಗೋಸ್ಕರ ಅಡಿಗೆ ಮಾಡೋದು ಬೇಡ, ನಾನು ಅದನ್ನೇ ತಿಂತೀನಿ, ಆಯ್ತಾ? ನೀವು ವಾಕಿಂಗ್ ಹೋಗಿ ಹಿಡಿದ್ಮೇಲೆ ನಿಮ್ದು ಒಂದೊಂದೇ ಅವತಾರ ಶುರು ಆಗಿದೆ. ಅಯ್ಯೋ ಮಾರಾಯ್ತಿ, ನಾನ್ ಯಾವ ಅವತಾರ ಹಾಕೊಂಡಿದ್ದೀನಿ? ಇದ್ದಾಗೆ ಇದೀನಲ್ಲ. ಬಾಬಾ ಮನೆಗ್ ಬರ್ತಾರೆ, ಆ ಟೈಮ್ನಲ್ಲಿ ನೀವಿರಬಾರ್ದು ಅಂತ ತಾನೇ ವಾಕಿಂಗ್ ಶುರು ಮಾಡಿದ್ದು? ಓ, ಅದು ಬೇರೆ ಗೊತ್ತಾಗಿದ್ಯಾ ನಿನಗೆ? ವೆರಿ ಗುಡ್, ಗುಡ್ ಅಬ್ಸರ್ವೇಷನ್. ನಿಜ ಹೇಳ ಮಧುರ, ನಾನು ವಾಕಿಂಗ್ ಶುರು ಮಾಡಿದ್ದೆ ಬಾಬಾ ಮತ್ತು ನಿನ್ನಿಂದ. ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ ಹೊಗಳಿಕೆ ನನಗ್ ಬೇಕಾಗಿಲ್ಲ. ಮನೆಯಲ್ಲಿ ಬಾಬಾ ಹೇಳಿದ ಪೂಜೆ ಹೋಮ ಎಲ್ಲ ಮುಗಿದು ಎಷ್ಟು ದಿನ ಆಯ್ತು? ಇನ್ನೂ ಯಾಕೆ ವಾಕಿಂಗ್ ಹೋಗ್ತಾ ಇದ್ದೀರಾ? ಸಂತೋಷಕ್ಕೆ, ಆರೋಗ್ಯಕ್ಕೆ. ನಾಳೆ ಅಕಸ್ಮಾತ್ ಹುಷಾರ್ ತಪ್ಪಿ ನಿನ್ನ ಹತ್ರ ಸೇವೆ ಮಾಡಿಸ್ಕೊಳ್ಳೋ ಅನಿವಾರ್ಯ ಬರಬಾರ್ದು ನೋಡು. ನೀನ್ ಆಮೇಲೆ ನಿನ್ನ ಸೇವೆಯ ದೊಡ್ಡ ಪಟ್ಟಿಯನ್ನೇ ಒಪ್ಸೋ ಕಷ್ಟ ತಗೋಬಾರ್ದು ನೋಡು. ಅದಕ್ಕೆ ವಾಕಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸರಿಯಾಗಿರೋವಾಗ್ಲೇ ಅತ್ತೆ ಅಂದ್ರೆ ಕೊಡೋ ಮರ್ಯಾದೆ ಈ ಮಟ್ಟದ್ದು. ಇನ್ ಹಾಸಿಗೆ ಬೇರೆ ಹಿಡಿದು ಬಿಟ್ರೆ ಅಲ್ಲಿಗೆ ಈ ಪ್ರತಿಭಾ ಗುಂಟೂರ್ ಅನ್ನೋ ಅಧ್ಯಾಯದ ಪರಿಸಮಾಪ್ತಿ. ಯಾಕೆ ನಾವೇನಾದ್ರೂ ನಿಮ್ಮನ್ನ ಅಷ್ಟು ಕೆಡ್ದಾಗ ನಡ್ಸ್ಕೋತೀವ? ಊಟ ಹಾಕದೆ ಮಲ್ಕೊಳಕ್ ಹಾಸಿಗೆ ಕೊಡದೆ ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ ಅಂತ ಬೀದಿಗ ಬಿಟ್ಟಿದೀವಿ. ನನ್ ಪುಣ್ಯ, ನೀವು ಬಯಸಿದ್ರು ಹಾಗೆ ಮಾಡಕ್ಕಾಗಲ್ಲ. ಸಾಯೋವರೆಗೂ ನನ್ನನ್ನ ನಾನು ನೋಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ. ಇದನ್ನ ಅಹಂಕಾರ ಅನ್ಕೋಬೇಡ, ಆತ್ಮವಿಶ್ವಾಸ. ಈ ಆತ್ಮವಿಶ್ವಾಸದ ಮೂಲ ಯಾವುದು ಗೊತ್ತಾ? ನನ್ನ ಬ್ಯಾಂಕ್ ಬ್ಯಾಲೆನ್ಸ್. ನಿಮ್ ಒಬ್ಬರ ಹತ್ರನೇ ಅಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇರೋದು, ನನ್ನ ಹತ್ರನೂ ಇದೆ. ನೀವಾಗ ನೀವು ಕೈ ಎತ್ತಿ ಕೊಡೋದನ್ನ ಬಿಟ್ರೆ ನಾವ್ ಯಾವತ್ತೂ ನಿಮ್ಮನ್ನು ಕೊಡಿ ಅಂತ ಕೇಳಿಲ್ಲ. ನಾನೆಲ್ಲಿ ಹಾಗಂದೆ? ಈ ಪ್ರತಿಭಾ ಗುಂಟೂರಳ ಆರ್ಥಿಕ ಸ್ಥಿತಿ ಸಮತೋಲನದಲ್ಲಿ ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ ಅಷ್ಟೇ. ಅದರ ಅಗತ್ಯ ಇವಾಗ ಇರ್ಲಿಲ್ಲ. ಎನಿಹೌ ಮಧುರ, ನಾನಿವತ್ತು ತುಂಬಾ ಸಂತೋಷವಾಗಿದ್ದೀನಿ. ನನ್ನ ಮನಸ್ಸಿನ ತಿಳಿ ನೀರಿಗೆ ಕಲ್ಲಿ ಎಸೆದು ಪಕ್ಕಡ ಮಾಡಬೇಡ ಪ್ಲೀಸ್.
ಮಧುರ, ನೀನ್ ತಿಪ್ಪರ್ಲಾಗ ಹಾಕಿದ್ರು ನನ್ನ ಸಂತೋಷನ ಕಿತ್ಕೊಳ್ಳಾರೆ. ಇಂಪಾಸಿಬಲ್. ಅಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ನನ್ನ ನೆಮ್ಮದಿ ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ. ಛೇ, ನೀನೊಬ್ಳು ವಿಚಿತ್ರವಾದ ಹೆಂಗಸು. ನೀನು ಸಂತೋಷವಾಗಿಲ್ಲ, ಅದಕ್ಕೆ ಉಳಿದವರು ಸಂತೋಷವಾಗಿರಬಾರ್ದು ಅಂತ ನಿನ್ನ ಅಪೇಕ್ಷೆ. ಅದ್ ಹೇಗ್ ಸಾಧ್ಯ? ನಮ್ಮ ಸಂತೋಷಕ್ಕೂ ದುಃಖಕ್ಕೂ ನಾವೇ ಕಾರಣ. ಬಿತ್ತಿದ್ದನ್ನೇ ಬೆಳಿತೀವಿ. ಆ ವಿಜ್ಞಾನಾನಂದ ಬಾಬಾ ನಿಮ್ಮಂಥವರ ಅಜ್ಞಾನನ ಬಳಸ್ಕೊಂಡು ಲೈಫ್ನ ಇನ್ನಷ್ಟು ಮಿಸರಬಲ್ ಮಾಡ್ತಾನೆ. ನೋಡ್ತಿರಬೇಕಾದ್ರೆ ಐ ಪಿಟಿ ಯು ಮಧುರ.